ಮನಿ ಮಾರ್ಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಒಂದು ಮ್ಯೂಚುವಲ್ ಫಂಡ್ ಬಗ್ಗೆ ಒಂದು ಡಿಸ್ಕಸ್ ಮಾಡೋಣ ಅಂತ ಬಂದಿದ್ದೀನಿ. ಇದು ಕ್ವಶನ್ ಬಂದ್ಬಿಟ್ಟು ಒಬ್ಬ ಸಬ್ಸ್ಕ್ರೈಬರ್ ಇಂದ ಬಂದಿತ್ತು. ಹಾಗಾಗಿ ಇದ್ರ ಬಗ್ಗೆನೇ ಒಂದು ವಿಶ್ಲೇಷಣೆ ಮಾಡೋಣ ಅಂತ ತಗೊಂಡಿದ್ದೀನಿ. ನನ್ನ ವಿಶ್ಲೇಷಣೆ ನನ್ನ ಒಂದು ಸ್ಟ್ರಾಟಜಿ ನನಗೆ ಒಂದು ಚೆನ್ನಾಗಿರ್ಬೋದು, ಬೇರೆಯವರಿಗೆ ಸ್ವಲ್ಪ ತೊಂದರೆ ಆಗ್ಬೋದು. ಈ ಒಂದು ಸ್ಟ್ರಾಟಜಿಗಳು ಪರ್ಸನ್ ಟು ಪರ್ಸನ್ ಅವ್ರ ರಿಸ್ಕ್ ಫ್ಯಾಕ್ಟರ್ ಎಲ್ಲದಕ್ಕೂ ಡಿಪೆಂಡೆಂಟ್ ಆಗುತ್ತೆ. ಹಾಗಾಗಿ ಏನೇ ಒಂದು ರಿಸ್ಕ್ ನೋಡಿಕೊಂಡು ಇನ್ವೆಸ್ಟ್ಮೆಂಟ್ ಮಾಡಬೇಕಾಗುತ್ತೆ. ಮ್ಯೂಚುವಲ್ ಫಂಡ್ ಅದರಲ್ಲೂ ತುಂಬ ರಿಸ್ಕ್ ಜಾಸ್ತಿ ಇರುತ್ತೆ. ರಿಸ್ಕ್ ಅನ್ನೋದಕ್ಕಿಂತ ಒಂದು ಮ್ಯಾಕ್ಸಿಮಮ್ ನಿಮ್ಮ ಇನ್ವೆಸ್ಟ್ಮೆಂಟ್ ರಿಟರ್ನ್ ಹೆಂಗೆ ಬರಬೇಕು ಅಂತ ನೋಡ್ಕೊಬೇಕಾಗುತ್ತೆ. ಅದು ನೋಡಲಿಲ್ಲ ಅಂದರೆ ನೀವು ಒಂದ್ಸರಿ ಮಾಡಿಬಿಟ್ರೆ ಇನ್ವೆಸ್ಟ್ಮೆಂಟ್ ಅಂತ ಅಥವಾ ಎಸ್ ಐ ಪಿ ಆ ಥರದೆಲ್ಲ ಮಾಡಿದ್ರೆ ರಿಟರ್ನ್ ತುಂಬ ಎಕ್ಸ್ಪೆಕ್ಟೆಡ್ ಬರಲಿಕ್ಕಿಲ್ಲ. ಸೊ ಡಿಸ್ಕ್ಲೈಮರ್ ಪಾರ್ಟ್ ಆಸ್ ಯೂಶುವಲ್ ಸೆಬಿ ಸರ್ಟಿಫೈಡ್ ಅಲ್ಲ. ಮೋರ್ ಓವರ್ ನಾನು ಮ್ಯೂಚುವಲ್ ಫಂಡ್ ಹೇಳೋದ್ರಿಂದ IMFI ಸರ್ಟಿಫೈಡ್ ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್ ಅಲ್ವೇ ಇಲ್ಲ. ಸೊ ಸದ್ಯದಲ್ಲೇ ಆಗ್ತಾ ಇದ್ದೀನಿ, ಅದು ಬೇರೆ ವಿಷಯ. ಆಗಬೇಕು ಅಂತ ಇದ್ದೀನಿ, ಇನ್ನೂ ಆಗಿಲ್ಲ. ಡಿಸೈಡ್ ಮಾಡಿದ್ದೀನಿ ಆಗಬೇಕು ಅಂತ MDS ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್ ಆಗಲಿಕ್ಕೆ. ಸೊ ಆ್ಯಂಫಿ ಸರ್ಟಿಫೈಡು ಅದೆಲ್ಲ ಒಂದು ನೋಡ್ಕೊಬೇಕಾಗುತ್ತೆ. ಮ್ಯೂಚುವಲ್ ಫಂಡ್ ಏನಾದರೂ ಸೆಲೆಕ್ಟ್ ಮಾಡಬೇಕಾದ್ರೆ ಹೆಚ್ಚಿನವ್ರು ಏನಂದರೆ ಒಂದು SIP ಮಾಡಿ SWP ಮೀನ್ಸ್ ಸಿಸ್ಟಮ್ಯಾಟಿಕ್ ವಿಡ್ರಾಲ್ ಪ್ಲಾನ್, ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್, ಈ ರೀತಿ ಒಂದು ಆ, ಹೇಳ್ತಾ ಇರ್ತಾರೆ. ಮಧ್ಯೆ ಮಧ್ಯೆ SIP ಜೊತೆ ಸ್ಟೆಪ್ ಅಪ್ ಮಾಡಿ ಸುಮಾರು ಹೇಳ್ತಾ ಇರ್ತಾರೆ. ಸೊ ಅದೆಲ್ಲ ನೋಡ್ಕೊಳ್ಳೋಣ ಹೇಗೆ ವರ್ಕ್ ಆಗುತ್ತೆ ಅಂತ. ಯಾಕಂದ್ರೆ ಇಲ್ಲಿ ಮುಖ್ಯವಾಗಿ ಏನಾಗುತ್ತೆ ಅಂದ್ರೆ ಜನರಲ್ ಆಗಿ ನಾವು ತಪ್ಪು ಮಾಡ್ತೀವಿ. ಯಾವಾಗ ಅಂತ ಹೇಳ್ತೀನಿ ಇಲ್ಲಿ. ಸೊ ನನ್ನ ಮುಂದೆ ಈಗ ಒಂದು ಮನಿ ಕಂಟ್ರೋಲ್ ವೆಬ್ಸೈಟ್ ತಗೊಂಡಿದ್ದೀನಿ. ಬೇರೆ ಬೇರೆ ಒಂದು ವೆಬ್ಸೈಟ್ ಅಲ್ಲೂ ಸಿಗುತ್ತೆ. ET ನೋವಿಂದ ಹಿಡಿದು ನಿಮ್ಮ ಗ್ರೋ ಆ್ಯಪ್ ಇರ್ಬೋದು, ಬೇರೆ ಬೇರೆ ಇರ್ಬೋದು. ಡೈರೆಕ್ಟ್ ಆಗಿ ಅಲ್ಲದೆ ಇದ್ರು ನೀವು ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್ ಸಹಿತ ಒಂದು ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಸೊ ಮ್ಯೂಚುವಲ್ ಫಂಡ್ ಇಲ್ಲಿ. ಸೊ ಹಿಂದಿನ ವಿಡಿಯೋದಲ್ಲಿ ಒಂದು ETF ಮ್ಯೂಚುವಲ್ ಫಂಡ್ ಸ್ಟಾಕ್ಸ್ ಹೇಗೆ ಒಂದು ಇಕ್ವಿಟಿ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋದು ಅಂತ ಹೇಳ್ತಾ ಇದ್ದೆ. ತುಂಬ ರಿಸ್ಕ್ ಕಡಿಮೆ ತಗೊಳಕ್ಕೆ ಇಷ್ಟಪಡೋರು ಹೈಯೆಸ್ಟ್ ರಿಟರ್ನ್ ಅನ್ನೋಕ್ಕಿಂತ ಒಂದು ಬ್ಯಾಂಕ್ ರಿಟರ್ನ್ಗಿಂತ ಒಂದು ಸ್ವಲ್ಪ ಅನ್ನೋದಕ್ಕಿಂತ ಸುಮಾರು ಜಾಸ್ತಿನೇ ಬರಲಿಕ್ಕೆ ಒಂದು ಮ್ಯೂಚುವಲ್ ಫಂಡ್ ಹೆಲ್ಪ್ ಆಗುತ್ತೆ. ಯಾಕಂದರೆ ಬ್ಯಾಂಕ್ ಬಡ್ಡಿ ನಾವು ನೋಡ್ತಿದ್ದಂಗೆ ಇವಾಗ ನನ್ನ ಕಣ್ಣು ಮುಂದೆನೇ ಒಂದು ತೊಗೊಂಡಿದ್ದೀನಿ. ಒಂದು ಇಲ್ಲಿ ಹೈಯೆಸ್ಟ್ ಲೋಯೆಸ್ಟ್ ಒಂದು ಹಾಕ್ಕೊಂಡ್ಬಿಡ್ತೀನಿ. ಇದು ಆ್ಯಕ್ಚುಲಿ ಇನ್ನೂ ಹೈಯೆಸ್ಟ್ ಕೊಡೋದು ನನ್ನ ಮುಂದೆ ಇದೆ ಆ್ಯಕ್ಚುಲಿ. ಸೊ ಇದು ಆ್ಯಕ್ಚುಲಿ ಇಲ್ಲೇನೋ ರೈಟ್ ಸೈಡ್ ನೋಡ್ತಿರ್ಬೋದು, ಸ್ಪಾನ್ಸರ್ಡ್ ಅಡ್ವರ್ಟೈಸ್ಮೆಂಟ್ ಅದೆಲ್ಲ ಇನ್ವೆಸ್ಟ್ ನೋವು ಅಂತೆಲ್ಲ ಇರುತ್ತೆ. ಸೊ ಅವ್ರು ಏನು ಮಾಡ್ತಾರೆ, ಈ ಮನಿ ಕಂಟ್ರೋಲ್ ಅಥವಾ ಪರ್ಟಿಕ್ಯುಲರ್ ET ನೋವು ಅಂತ ವೆಬ್ಸೈಟಲ್ಲಿ ಸೊ ಅವ್ರ ಕಡೆದೇ ಒಂದು ಇರುತ್ತೆ. ಸೊ ಹಾಗಾಗಿ ಒಂದು ರಿಟರ್ನ್ ಕಡಿಮೆ ಬರೋದೆಲ್ಲ ಇರುತ್ತವೆ. ಸೊ ವ್ಯಾಲ್ಯೂ ರಿಸರ್ಚ್ ಅಂತ ಒಂದು ವೆಬ್ಸೈಟ್ ಇದೆ, ಅಲ್ಲಿ ಹೋಗಿದ್ರೆ ನಿಮಗೆ ಸುಮಾರು ಹೆಲ್ಪ್ ಆಗುತ್ತೆ ನಿಮಗೆ. ಸೊ ವ್ಯಾಲ್ಯೂ ರಿಸರ್ಚಲ್ಲಿ ಹೋಗಿ ಎಷ್ಟು ಮ್ಯೂಚುವಲ್ ಫಂಡ್ ಇದೆ, ಹೇಗೆ ಒಂದು ಇನ್ವೆಸ್ಟ್ ಮಾಡೋದು, ಇದೆಲ್ಲ ಸಿಗುತ್ತೆ ನಿಮಗೆ. ಫಂಡ್ಸಲ್ಲೂ ವೆರೈಟಿ ಫಂಡ್ಸ್ ಇರ್ಬೋದು. ಬೇಸಿಕಲಿ ಒಂದು ಬ್ಯಾಲೆನ್ಸ್ಡ್ ಇರ್ಬೋದು, ಒಂದು ಸೆಕ್ಟರ್ ವೈಸ್ ಇದು ಅಂತ ಹೇಳ್ತಾರೆ. ಸೊ ಪೋರ್ಟ್ಫೋಲಿಯೋನು ಒಂದು ಬೇರೆ ಬೇರೆ ಒಂದು ಇದಿರುತ್ತೆ. ಸೊ ಇನ್ ಡೆಪ್ತ್ ಹೋಗ್ಲಿಕ್ಕಿಂತ ಮುಂಚೆ ನಾನು ಬೇಸಿಕ್ ಆಗಿ ಒಂದು ಫೇರ್ ಆಗಿ ಒಂದು ಹೆಂಗೆ ಇರುತ್ತೆ ಅಂತ ನೋಡೋಣ. ಒಂದು ಎಷ್ಟು ಬರ್ಬೋದು ಅಂತ. ನಾನು ಆ್ಯಕ್ಚುಲಿ ಒಂದು ಹೈಯೆಸ್ಟ್ ರಿಟರ್ನ್ ತೋರಿಸ್ಬೇಕು ಅಂತ ಒಂದು ಟ್ರೈ ಮಾಡ್ತಾ ಇದ್ದೀನಿ. ಸೊ ಅದಕ್ಕೆ ಹೇಗೆ ಒಂದು ವರ್ಕ್ ಆಗುತ್ತೆ ಅಂತ ಬೆಸ್ಟ್ ಮ್ಯೂಚುವಲ್ ಫಂಡ್ ಅಂತ ತೊಗೊಳ್ಳೋಣ ಈಗ ಸದ್ಯಕ್ಕೆ. ಇವ್ರದ್ದೇ ರಿಟರ್ನ್ ತೋರಿಸಿದ್ರೆ ನಿಮಗೆ ಕಮ್ಮಿ ಬರುತ್ತೆ ಆ್ಯಕ್ಚುಲಿ. ಇಲ್ಲಿ ಪ್ರಾಬ್ಲಮ್ ಏನಂದರೆ ಇಲ್ಲಿ ರಿಟರ್ನ್ ಇಲ್ಲಿ ಪರ್ಸೆಂಟೇಜ್ ವೈಸ್ 1 lakh ಹಾಕಿದ್ರೆ ಎಷ್ಟು ಬರುತ್ತೆ. ಸೊ ಇಲ್ಲಿ ನನಗೆ ಅಷ್ಟು ತೋರಿಸ್ಲಿಕ್ಕಿಲ್ಲ. ಇಲ್ಲಿ ನೋಡಿ ಸದ್ಯಕ್ಕೆ ಇನ್ವೆಸ್ಕೋ ಇಂಡಿಯಾ ಇನ್ಫ್ರಾಸ್ಟ್ರಕ್ಚರ್ ಬಾಂಡ್ ಅಂತ ಇದೆ. ಸೊ 85% ರಿಟರ್ನ್ ಕೊಟ್ಟಿದೆ. 85%ಗೂ ಜಾಸ್ತಿ ಕೊಡೋವಂಥ ಮ್ಯೂಚುವಲ್ ಫಂಡ್ ಇದೆ. ನಾನು ಆ್ಯಕ್ಚುಲಿ ಒಂದು ತೋರಿಸೋಣ ಅಂತಿದ್ದೀನಿ. ನನಗೂ ಇಂಟ್ರೆಸ್ಟಿಂಗ್ ಅನಿಸ್ತು. ರೀಸೆಂಟ್ ಅಲ್ಲ, ಆಲ್ಮೋಸ್ಟ್ ಒಂದು ಹತ್ತತ್ರ ಒಂದು ವರ್ಷ ಆಗ್ತಾ ಬಂದಿದೆ. ಆದರೂ ನಾನು ಮಿಸ್ ಮಾಡ್ಕೊಂಡಿದ್ದೀನಿ. ಯಾಕಂದರೆ ನಮ್ಗೆ ಏನಾಗುತ್ತೆ ಅಂದರೆ ನಮಗೆ ತೋರಿಸಲ್ಲ ಎಲ್ಲ ಡೈರೆಕ್ಟಾಗಿ ಹಿಂಗೆ ಸರ್ಚ್ ಮಾಡಿದ್ರೆ. ಇದು ಸೆಕ್ಟೋರಿಯಲ್ ಫಂಡ್ಸ್ ಇದು, ನೀವು ನೋಡ್ತಾ ಇರ್ಬೋದು. ಸೊ 1 year ರಿಟರ್ನ್ ಇಲ್ಲಿ ತೋರಿಸುವಾಗ ನಿಮ್ಗೆ ಗಮನಿಸ್ಬೇಕಾಗತ್ತೆ. ದಿಸ್ ಸ್ಕೀಮು 0% ಅಂತ ತೋರಿಸುತ್ತೆ. ಯಾಕಂದರೆ ಇಲ್ಲಿ
ಏನೂ ಇಲ್ಲ ಅಂತ ತೋರಿಸೋದು, ಬೇಕಂತಾನೆ ತೋರಿಸ್ತಾರೆ ಈ ಥರ. ಸೊ ಟಿಲ್ ಟುಡೇ ಅಂತ ನೋಡಿದ್ರೆ ಆಲ್ಮೋಸ್ಟ್ ನೋಡಿ 1 ವರ್ಷ ಆಲ್ಮೋಸ್ಟ್ ಆಗಿದೆ. 1 ವರ್ಷದ್ದು ಬರ್ಬೇಕಿತ್ತು ನನಗೆ ರಿಸಲ್ಟಲ್ಲಿ, ಬಟ್ ಬರ್ತಿಲ್ಲ. ಬಟ್ ಇಲ್ಲಿ ಏನಾಗಿದೆ, ಆನ್ಯುಲೈಸ್ ನೋಡಿ ಒಂದು ವರ್ಷಕ್ಕೆ ಕೊಟ್ಟಿರೋದು 120% ರಿಟರ್ನ್ ಅಂತ ಕೊಟ್ಟಿದೆ. 120 ಇಲ್ಲದೆ ಇದ್ರು ಅಟ್ಲೀಸ್ಟ್ ನಿಮಗೆ ಒಂದು ಎನಿಥಿಂಗ್ಸ್ ಅಬೌವ್ 60% ಕೊಡ್ತಾ ಇದೆ ಒಂದು ರಿಟರ್ನು ಇಯರ್ಲಿ ಅಂತಿದ್ರು. ಸಿಪ್ ಮಾಡ್ಕೊಂಡ್ರೆ ಹೆಲ್ಪ್ ಆಗುತ್ತೆ. ಸಿಪ್ ಏನಾಗುತ್ತೆ ಅಂದರೆ ಜನರಲ್ ಆಗಿ ಯಾರೋ ಒಂದು ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರಿಂದ ಮಾಡ್ಕೊಂಡಾಗ ಅಥವಾ ಏನಾದರೂ ಅದ್ರಾಗ ಅವನು 5 ವರ್ಷನೋ 10 ವರ್ಷಕ್ಕೆ ಮಾಡಿಸ್ಬಿಡ್ತಾರೆ. ಸೊ ನೀವು ಕಣ್ಣು ಮುಚ್ಕೊಂಡು ಇದ್ಬಿಡ್ತೀವಿ, ಇದೆಲ್ಲ ರಿಟರ್ನ್ ಬರುತ್ತಲ್ಲ ಪ್ರತಿ ವರ್ಷ 120% ಬರುತ್ತೆ ಅಂತೆಲ್ಲ ಅವ್ನು ಕಣ್ಣು ಮುಚ್ಕೊಂಡು ಕೂತ್ಕೊಂಡ್ಬಿಡ್ತೀವಿ. ಬಟ್ ಅದು ಬರಲ್ಲ. ಈ ವರ್ಷ 100 ಕೊಟ್ಟಿದ್ದು ಬರೋ ವರ್ಷ 100 ಕೊಡ್ಬೇಕಂತಿಲ್ಲ. ಸೊ ಹಾಗಾಗಿ ನಾನು ಏನು ಹೇಳೋದು ಅಂದರೆ, ಸಿಪ್ ಮಾಡೋ ಬದಲು ನೀವೇ ಒಂದು ಸಿಸ್ಟಮ್ಯಾಟಿಕ್ ಆಗಿ ನೀವಾಗೆ ಕೂತ್ಕೊಂಡು, ಅದು ಯಾವಾಗ ಮಾಡಬೇಕು ಅಂದರೆ, ಮಾರ್ಕೆಟ್ ಅಪ್ಪಿದಾಗ ಬೈ ಮಾಡಕ್ಕೆ ಹೋಗ್ಬೇಡಿ ಅಥವಾ ಇನ್ವೆಸ್ಟ್ ಮಾಡಕ್ಕೆ ಹೋಗ್ಬೇಡಿ ಈ ಮ್ಯೂಚುವಲ್ ಫಂಡ್ ಮೇಲೆ. ಏನಾದರೂ ಒಂದು ನೆಗೆಟಿವ್ ನ್ಯೂಸ್, ಯೂಶಲಿ ಈ ಥರ ಎಸ್ಪೆಷಲಿ ಡಿಫೆನ್ಸ್ ಸೆಕ್ಟೋರಿಯಲ್ ರಿಲೇಟೆಡ್ ಇದು. ಸೊ ಒಂದು ಡಿಫೆನ್ಸ್ ರಿಲೇಟೆಡ್ ಸ್ಟಾಕ್ ಮೇಲೆ ಇನ್ವೆಸ್ಟ್ ಮಾಡೋದ್ರಿಂದ ಕಂಟಿನ್ಯೂಸ್ ಆಗಿ ಒಂದು ಯಾವಾಗಲೂ ಪ್ಲಸ್ ಸೈಡ್ ಹೋಗ್ತಾ ಇರುತ್ತೆ. ಅಲ್ಲಿ ನೋಡಿ, ಟಾಪ್ 10 ಸ್ಟಾಕ್ಸ್ ಇದರಲ್ಲಿ ಟೋಟಲ್ 14-15 ಇದೆ. ಸೊ ಇನ್ನು HAL ಇದೆ, BL ಇದೆ, ಪ್ರೀಮಿಯರ್ ಎಕ್ಸ್ಪ್ಲೋಸಿವ್ ಅಂತಿದೆ, ಸೋಲಾರ್ ಇಂಡಸ್ಟ್ರಿ ಇದೆ, ಆಸ್ಟ್ರೋ ಮೈಕ್ರೋ ವೇವ್, ಎಂಟಾರ್, ಎಲ್ಲ ರಿಲೇಟೆಡ್ ಟು ಇದೊಂದು ರಾಂಗ್ ಇದೆ ಆ್ಯಕ್ಚುಲಿ. ಇಂಟರ್ ಗ್ಲೋಬ್ ಏವಿಯೇಷನ್, ಇಂಡಿಗೋ ಯಾಕೆ ಹಾಕೊಂಡ್ರೋ ಗೊತ್ತಿಲ್ಲ. ಇಟ್ಸ್ ನಾಟ್ ಪಾರ್ಟ್ ಆಫ್ ಒಂದು ಡಿಫೆನ್ಸ್ ಸೆಕ್ಟರ್ದು. ಸೊ ಆದರೂ ಇರಲಿ, ಡೀಟೇಲ್ಡ್ ಅಂತ ನೋಡಿದಾಗ ನೋಡಿ, ಟೋಟಲ್ 22 ಸ್ಟಾಕ್ಸ್ ಇರೋದು ಆ್ಯಕ್ಚುಲಿ. ನಾನು ಹಾಗೆ ಹೇಳಿದ್ದು 12ಗಿಂತ ಜಾಸ್ತಿ ಇದೆ ಅಂತ ಹೇಳಿದ್ದು ಅದಕ್ಕೆ. ಸೊ ಇಲ್ಲಿ ಕರೆಕ್ಟಾಗಿ ನಮಗೆ ಕಂಪ್ಲೀಟ್ ಪಿಕ್ಚರ್ ಸಿಗಲ್ಲ, ಟಾಪ್ 10 ಮಾತ್ರ ತೋರಿಸ್ತಾರೆ. ಸೊ ಇಲ್ಲಿ 22 ಇದರಲ್ಲಿ ಅದು ಪ್ಲಸ್ ಮೈನಸ್ ಆಗ್ತಾ ಇರುತ್ತೆ ಪ್ರತಿ ಸಲ. ಟಾಪ್ 5 ಸ್ಟಾಕ್ಸ್ ಇದೆ ಒಂದು ನೋಡಿ, ಯಾಕಂದರೆ ಲಾಸ್ಟ್ ಒಂದು 12 ಏನಿದೆ ಅರೌಂಡ್ 20%ಗಿಂತ ಕಡಿಮೆ ಇದೆ. ಸೊ ಹಾಗಾಗಿ ಒಂದು ಅಂಥದ್ದು ವೆಯ್ಟೇಜ್ ಸಿಗಲ್ಲ ಇಲ್ಲಿ. ಸೊ ಇದು ಈ ಥರ ಇದ್ದಾಗ 120%ಗೆ ಫಿಕ್ಸ್ ಆಗ್ತೀರಾ ಅಥವಾ ಯಾವುದೋ ಕಮ್ಮಿ ಕೊಡೋದಕ್ಕೆ ಇದಕ್ಕೆ ರಿಟರ್ನ್ಗೆ ಫಿಕ್ಸ್ ಆಗ್ತೀರಾ? ಸೊ ಇದೆಲ್ಲ ನೋಡ್ಕೊಬೇಕಾಗತ್ತೆ. ಸೊ ಮೇಯ್ನಾಗಿ ರಿಸ್ಕ್ ಎಲ್ಲ ನಾನು ಇಲ್ಲಿ ಮಾತಾಡ್ಲಿಕ್ಕೆ ಹೋಗಲ್ಲ, ಅದು ರಿಸ್ಕ್ ನಿಮಗೆ ಗೊತ್ತಿರಬೇಕು. ಮ್ಯೂಚುವಲ್ ಫಂಡ್ ರಿಸ್ಕ್ ಏನೇನಿದೆ, ಒಂದು ವೊಲಟೈಲಿಟಿ, ಮಾರ್ಕೆಟ್ ಏನಾದರೂ ಅಪ್ಸ್ ಆ್ಯಂಡ್ ಡೌನ್ಸ್ ಆದರೆ ಪ್ರಾಬ್ಲಮ್ಸ್ ಆಗುತ್ತೆ. ಮೊನ್ನೆ ಸೇಬಿ ಒಂದು ರೆಗ್ಯುಲೇಷನ್ಸ್ ಸ್ವಲ್ಪ ಚೇಂಜ್ ಮಾಡಿದ್ರು. ಆ್ಯಂಫಿ ಅವ್ರು ಏನೋ ರೆಗ್ಯುಲೇಷನ್ಸ್ ಮಾಡಲ್ಲ. ಸೆಬಿ ಅವ್ರು ಯಾಕೆ ಮಾಡ್ತಾರೆ ಅಂದರೆ, ಈ ಪರ್ಟಿಕ್ಯುಲರ್ ಮ್ಯೂಚುವಲ್ ಫಂಡ್ ಅವರು ಸ್ಟಾಕ್ಸ್ ಮೇಲೆ ಇನ್ವೆಸ್ಟ್ ಮಾಡ್ತಾರೆ. ಹಾಗಾಗಿ ಒಂದು ಸೆಬಿ ಅವ್ರ ಕಂಟ್ರೋಲ್ ಇರುತ್ತೆ, ಮತ್ತು ಆಬ್ವಿಯಸ್ಲಿ RBI ಕಂಟ್ರೋಲ್ ಎಲ್ಲ ಇರುತ್ತೆ. ಸೊ ಹಾಗಾಗಿ ಒಂದು ವೊಲಟಿಲಿಟಿ ಇವ್ರ ಮೇಲೆ ಡಿಪೆಂಡ್ ಆಗುತ್ತೆ. ಲಿಕ್ವಿಡಿಟಿ ರಿಸ್ಕ್, ಸಡನ್ನಾಗಿ ದುಡ್ಡು ಬೇಕು ಅಂದರೆ, ಇವತ್ತು ಮಾರ್ಕೆಟ್ ಏನಾದ್ರು ಡೌನ್ ಇದ್ದರೆ ನಿಮಗೆ ದುಡ್ಡು ಕಡಿಮೆ ಸಿಗುತ್ತೆ. ಅದರಲ್ಲೂ ELSS ಸ್ಕೀಮ್ ಅಂತೆಲ್ಲ ಹಾಕ್ಬಿಟ್ರೆ 3 ಇಯರ್ಸ್ ಲಾಕಿಂಗ್ ಪೀರಿಯಡ್ ಇರುತ್ತೆ. ಸೊ ಅದೆಲ್ಲ ಒಂದು ELSS ಅಂದರೆ ಟ್ಯಾಕ್ಸ್ ಸೇವಿಂಗು. ಸೊ ಈ ಥರದ್ದೆಲ್ಲ ಇರುತ್ತೆ. ಮುಂಚೆ ಎಲ್ಲ ಓಪನ್ ಆ್ಯಂಡ್ ಕ್ಲೋಸ್ ಎಂಡ್ ಅಂತ ಇತ್ತು. ಸೊ ಆ ಥರ ಇದೆಲ್ಲ ಆಲ್ಮೋಸ್ಟ್ ಓಪನ್ ಎಂಡ್, ಎಕ್ಸೆಪ್ಟ್ ELSS ಅಲ್ಲಿ ಒಂದು 3 ಇಯರ್ಸ್ ಲಾಕಿಂಗ್ ಪೀರಿಯಡ್ ಇರುತ್ತೆ. ಇನ್ನು ಇಂಟ್ರೆಸ್ಟ್ ವೇರಿಯೇಷನ್ ಇರುತ್ತೆ. ಎಸ್ಪೆಷಲಿ ಒಂದು ಮಾರ್ಕೆಟಲ್ಲಿ ಏನಾದರೂ ಚೇಂಜಸ್ ಬಂದರೆ ಅದು ಒಂದು ಇದಾಗುತ್ತೆ. ಸೊ ಕ್ರೆಡಿಟ್ ರಿಸ್ಕು, ನಿಮಗೆ ಆ ಸಿಚುವೇಶನ್ ದುಡ್ಡು ಬರದೇ ಇರ್ಬೋದು. ಮತ್ತು ಡೆಪ್ ಫಂಡ್ ಎಲ್ಲ ಇದ್ದರೆ ಒಂದು ಇಮಿಡಿಯೇಟ್ ಲಿಕ್ವಿಡಿಟಿ ಆದ್ರೂ ಒಂದು ಇಶ್ಯೂಸ್ಗಳಿರ್ತವೆ. ಇನ್ಫ್ಲೇಷನ್ ಆಬ್ವಿಯಸ್ಲಿ ಇದ್ದೇ ಇರುತ್ತೆ. ಮತ್ತು ಕೆಲವರು ತುಂಬ ಜನ ಏನು ಮಾಡ್ತಾರೆ ಅಂದರೆ, ನಾನು ನೋಡಿದ್ದೀನಿ ಸುಮಾರು ಜನದ್ದು, ಎಲ್ಲೋ SBI ಬ್ಯಾಂಕ್ ಹೋಗ್ಬಿಟ್ಟಿರ್ತಾರೆ. ಅವರು ಸಜೆಸ್ಟ್ ಮಾಡಿದ್ರು ಅಂತ ಯಾವುದೋ ಒಂದು 5 ಫಂಡಿಗೆ ಹಾಕಿ, ಡೈವರ್ಸಿಫೈಡ್ ಅಂದರೆ ಅವ್ರ ಪ್ರಕಾರ ಒಂದು 5 ಫಂಡಿಗೆ ಹಾಕೋದು ಅಂತ. ಸೆಕ್ಟರ್ ನೋಡಲ್ಲ, ಅದು ರಿಟರ್ನ್ ಎಷ್ಟಿದೆ ಅಂತ ನೋಡಲ್ಲ, ಸುಮ್ಮನೆ ಡೆಪ್ಟ್ ಎಲ್ಲ ಹಾಕ್ಬಿಟ್ಟು ನಮಗೆ ಫಸ್ಟ್ ಆಫ್ ಆಲ್ ಏನೇ ಒಂದು ಮಾರ್ಕೆಟಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದೀವಿ ಅಂದರೆ, ಯಾಕಪ್ಪ ಡೆಪ್ತ್ಗೆ ಹಾಕ್ಬೇಕು ನಾವು? ಡೆಪ್ತ್ಗೆ ಹಾಕಿ 6-7%ಗೆಲ್ಲ ಯಾಕೆ ಡಿಪೆಂಡೆಂಟ್? ಇದಕ್ಕಿಂತ ಯಾವುದೋ ಒಂದು ಕೋಆಪರೇಟಿವ್ ಬ್ಯಾಂಕಿಗೆ ಇಟ್ಟರೆ 10% ಆಗ ಸಿಗುತ್ತೆ. 9% ಸಿಕ್ಕಿದ್ರು ಓಕೆ. ಇವಾಗ 5 ಲಕ್ಷದ ತನಕ ಹೇಗಿದ್ರು ಇನ್ಶೂರೆನ್ಸ್ ಕವರೇಜ್ ಇರುತ್ತೆ. ಸೊ ಅಲ್ಲೆಲ್ಲ ನೋಡ್ಕೊಬೋದು. ಆಬ್ವಿಯಸ್ಲಿ ಕರೆನ್ಸಿ ರಿಸ್ಕು ಅದೆಲ್ಲ ಮಾರ್ಕೆಟಲ್ಲಿ ವೇರಿಯೇಷನ್ಸ್ ಬರುತ್ತೆ. ಇದೆಲ್ಲ ಒಂದಿಷ್ಟು ಆಬ್ವಿಯಸ್ಲಿ ಹೇಳ್ತಾರೆ.
ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನು, ಮಂತ್ಲಿ ಒಂದಿಷ್ಟು ಬರ್ಡನ್ ಅದೆಲ್ಲ ಹೇಳ್ತಾರೆ. ಬಟ್ ನನ್ನ ಏನು ಅಂದರೆ, ಸಪೋಸ್ ನಾನು 5 ವರ್ಷ ನಾನು ಹಾಕ್ಬಿಟ್ರೆ ಸಿಪ್ ಮೇಲೆ, ನಾನು ಆ ಕಂಪ್ನಿ ಅಥವಾ ಒಂದು ಫಂಡ್ ಒಂದು ರಿಟರ್ನ್ ತುಂಬ ಕಮ್ಮಿ ಕೊಡ್ತಿದ್ರೆ, ನನ್ನ ಎನಿಥಿಂಗ್ ಸಿಪ್ಪಲ್ಲಿ ಅಥವಾ ಒಂದು ಮ್ಯೂಚುವಲ್ ಫಂಡಲ್ಲಿ ಎನಿಥಿಂಗ್ ಲೆಸ್ ದನ್ 30% ಕೊಡ್ತಿದೆ ಅಂದರೆ ಇದು ಯೂಸ್ಲೆಸ್ ಅಂತ. ಯಾಕಂದರೆ ತುಂಬ ಒಂದು ರಿಸ್ಕ್ ತಗೊಳುವಾಗ ಗೋ ಫಾರ್ ಹೈ ಅಂತಲೇ ಹೇಳ್ತೀನಿ ನಾನು. ಇನ್ವೆಸ್ಟ್ಮೆಂಟ್ ಮಾಡೋದು ಉದ್ದೇಶ ರಿಸ್ಕ್ ಇದು ಮಾಡೋಕ್ಕೆ ಅಂತಲೇ. ಆದಷ್ಟು ರಿಸ್ಕ್ ತಗೊಳ್ಳಿ. ಅದರಲ್ಲೂ ಹೆಂಡತಿ ಮಕ್ಕಳೆಲ್ಲ ಇದ್ದರೆ ಸ್ವಲ್ಪ ರಿಸ್ಕ್ ಕಮ್ಮಿ ಮಾಡಬೇಕಾಗುತ್ತೆ. ಅದ್ರ ಡಿಪೆಂಡೆಂಟ್ಸ್ ಅಂತೂ ಜಾಸ್ತಿ ಇದ್ದರೆ, ತಂದೆ ತಾಯಿ ಅವ್ರ ವಯಸ್ಸಾಗಿದೆ, ಅವ್ರಿಗೆಲ್ಲ ಸ್ವಲ್ಪ ಹೆಲ್ತ್ ಸಮಸ್ಯೆಗಳು ಈ ಥರದೆಲ್ಲ ಇದ್ದಾಗ ತುಂಬ ರಿಸ್ಕ್ ಕಮ್ಮಿ ಮಾಡಬೇಕಾಗುತ್ತೆ. ಇನ್ ಕೇಸ್ ವಯಸ್ಸಾದವರೇ ಇನ್ವೆಸ್ಟ್ ಮಾಡ್ತಿದ್ರೆ ತುಂಬ ಮಾರ್ಕೆಟ್ ಮೇಲೆ ಇನ್ವೆಸ್ಟ್ ಮಾಡೋದು, ಈಕ್ವಿಟಿ ಮೇಲೆ ಬೇಸ್ಡ್ ಯಾವುದಾದ್ರು ಪ್ರಾಡಕ್ಟ್ಸ್ ಇರುತ್ತೆ ಅದ್ರ ಮೇಲೆ ಇನ್ವೆಸ್ಟ್ ಮಾಡೋದು ತುಂಬ ಬ್ಯಾಲೆನ್ಸ್ಡ್ ಆಗಿ ಲೆಸ್ ದನ್ 15%, 20% ಈ ಥರ ಕೊಟ್ಟರು ಓಕೆ ಅಂಥವ್ರಿಗೆ. ಬಟ್ ಯಂಗ್ಸ್ಟರ್ಸ್ ಯಾರು ಇರ್ತಾರೆ ಬಿಟ್ವೀನ್ 25 to 45 ಈ ಥರ ಏಜ್ನವರು, ಸೊ ಗೋ ಫಾರ್ ಹೈಯರ್ ರಿಸ್ಕ್ ಅಂತ ನಾ ಹೇಳೋದು. ಸೊ ಅಪ್ ಟು 60% ಕ್ಯಾನ್ ಗೋ ಜಾಸ್ತಿ ರಿಸ್ಕ್ಗೆ. ಸೊ 50 ಎಲ್ಲ ಆಗ್ತಾ ಇದ್ದಂಗೆ ನಿಮ್ಮ ರಿಟೈರ್ಮೆಂಟ್ ಇಶ್ಯೂಸು ಅಥವಾ ಒಂದು ವರ್ಕ್ ಮೇಲೆ ಜಾಬ್ ಇನ್ಸೆಕ್ಯೂರಿಟಿ ಈ ಥರ ಪ್ರಾಬ್ಲಮ್ಸ್ ಎಲ್ಲ ಇರ್ಬೋದು. ಸೊ ಹಾಗೆಲ್ಲ ನೋಡಿಕೊಂಡು ಒಂದು ಸ್ವಲ್ಪ ರಿಸ್ಕ್ ಕಮ್ಮಿ ಮಾಡ್ಕೊಬೇಕಾಗುತ್ತೆ. ಯಾಕಂದರೆ ಆವಾಗ SWP ಮೀನ್ಸ್ ಸಿಸ್ಟಮ್ಯಾಟಿಕ್ ವಿತ್ಡ್ರಾಲ್ ಪ್ಲ್ಯಾನ್, ಈ ಥರ ಒಂದು ಮಂತ್ಲಿ ಒಂದು ರಿಟರ್ನ್ ಬರಲಿಕ್ಕೆ ಏನಾದರೂ ವ್ಯವಸ್ಥೆ ಮಾಡ್ಕೊಬೇಕಾಗುತ್ತೆ. ಸೊ ಆ ಥರ ಎಲ್ಲ ಇದೆ. ಇನ್ನು ಸಿಸ್ಟಮ್ಯಾಟಿಕ್ ಟ್ರಾನ್ಸ್ಫರ್ ಪ್ಲ್ಯಾನ್ ಅಂತೆಲ್ಲ ಇದೆ ಒಂದು ಫಂಡಿಂದ ಇದಕ್ಕೆ. ಈಗ ಏನೇ ಮಾಡಿದ್ರು ಈ ಥರ ಒಂದು ಫಂಡಿಂದ ಇನ್ನೊಂದು ಫಂಡಿಗೆ ದುಡ್ಡು ಹಾಕಿದ್ದೀರಿ ಅಂದರೆ ಅದು ನ್ಯೂ ಇನ್ವೆಸ್ಟ್ಮೆಂಟ್ ಲೆಕ್ಕದಲ್ಲೇ. ಸೊ ಆಬ್ವಿಯಸ್ಲಿ ಇಟ್ ಅಟ್ರಾಕ್ಟ್ಸ್ ಲಾಂಗ್ ಟರ್ಮ್ ಆರ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್. ಅದು ನೋಡ್ಕೊಬೇಕಾಗುತ್ತೆ. ಆ ಫ್ಯಾಕ್ಟ್ರೆಲ್ಲ ನೀವು ಡಿಸೈಡ್ ಮಾಡ್ಕೊಬೇಕು. ಎನಿ ಶೇರ್ ಮಾರ್ಕೆಟ್ ಇರ್ಬೋದು, ಇನ್ವೆಸ್ಟ್ಮೆಂಟ್ ಏನೋ ಇರ್ಬೋದು, ಏನೇ ಮಾಡಿದ್ರು ಸಹಿತ ಒಂದು ಇದರೆಲ್ಲ ಒಂದು ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ಕೊಡಲೇಬೇಕಾಗುತ್ತೆ. ಒಂದು 10% ಕೊಡ್ತೀರಾ, ಅದು ಮೋರ್ ದೆನ್ 1 year ಇಟ್ಕೊಂಡು ಈ ಥರ ಎಲ್ಲ ಇದ್ದಾಗ ಒಂದು 10% ಅಂತ ಬರುತ್ತೆ. ಲೆಸ್ ದೆನ್ 1 year ಆದರೆ 15% ತನಕ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನು. ಸೊ ಮೋರ್ ದೆನ್ 1 year ಎಲ್ಲ ಇಟ್ಕೊಂಡು ರೆಗ್ಯುಲರ್ ಇಂಟರ್ವೆಲಲ್ಲಿ ಒಂದು 80,000 ಎಲ್ಲ ಈ ಥರ ಮಾಡೋದೆಲ್ಲ ಪ್ಲ್ಯಾನ್ಸ್ ಇದೆ. ಟ್ಯಾಕ್ಸ್ ಹಾರ್ವೆಸ್ಟಿಂಗು ಅದು ಇದು ಅಂತ ಮಾಡ್ತಾರೆ. ಅದು ಸಹಿತ ಒಂದು ಲಾಂಗ್ ಟರ್ಮಲ್ಲಿ ಅಂತ ಉಪಯೋಗಕ್ಕೆ ಬರಲ್ಲ. ಸೊ ಆದಷ್ಟು ನಾನು ಹೇಳೋದೇನೆಂದರೆ, ಗೋ ಫಾರ್ ಹೈಯರ್ ರಿಸ್ಕ್. ಸಾರಿ ಇಲ್ಲಿ ನೋಡ್ತಾ ಇರ್ಬೋದು, ನಾನು ಇದನ್ನ ಯಾಕೆ ಒಂದು ತೋರಿಸ್ತಾ ಇದ್ದೀನಿ ಅಂದರೆ, ಇಲ್ಲೇ ಒಂದು ಇಟ್ಕೊಂಡಿದ್ದೀನಿ. ಇಲ್ಲಿ ಬೇಸಿಕಲಿ ಒಂದು ಫಾಂಟ್ ಲಾರ್ಜ್ ಕ್ಯಾಪು ಇದೆಲ್ಲ ಹೇಳಿದಾಗ ಇಲ್ಲಿ 10 yearsಗೆ ತೊಗೋಣ, ಯಾಕಂದರೆ ನನಗೆ ಸರಿಯಾಗಿ ಬರಲ್ಲ ಇದು. ಸೊ ಇಲ್ಲಿ ನೋಡ್ತಿರ್ಬೋದು 378%, ಅಂದರೆ ಇಯರ್ಲಿ ಒಂದು 37%, ಅಂದರೆ ಇದು ಕಾಂಪೌಂಡಿಂಗ್ ಆಗಿ 37% ಎಲ್ಲ ಆಗುತ್ತೆ. ಬಟ್ ಇಯರ್ಲಿ ಒಂದು 36% ಎಲ್ಲ ಕೊಟ್ಟಿರೋವಂಥದ್ದು ಇದು. ಸೊ ನಾನು ಹೇಳೋದು ಅದೇ 100% 60% ಎಲ್ಲ ಕೊಟ್ಟರೆ, ಇನ್ಸ್ಟೆಡ್ ಆಫ್ 300 400% ಬರೋಲ್ಲಿ 600 800 ಈ ಥರ ಬಂದರೆ ಒಳ್ಳೆಯದೇ ನಿಮಗೆ ಅಲ್ವಾ. ಹಾಗಾಗಿ ಒಂದು ಸಿಪ್ ಮಾಡೋ ಬದಲು ನಿಮ್ಮ ಫಂಡ್ದು ಪರ್ಫಾರ್ಮೆನ್ಸ್ ಎವ್ರಿ ವೀಕ್, ಎವ್ರಿ 3 months, ಎವ್ರಿ 6 months, ಎವ್ರಿ 1 year ಅಥವಾ ಒಂದು ಈ ಥರ ಒಂದು 2 to 3 years ಇದರಲ್ಲಿ ಒಂದು ನೋಡ್ತಾ ಇದ್ದರೆ, ಎನಿಥಿಂಗ್ ಲೆಸ್ ದ್ಯಾನ್ 60% ಎಲ್ಲ ಬಂತು ಅಂದರೆ, ಇಲ್ಲಿ ಆ್ಯಕ್ಚುಲಿ ನೋಡಿ 2 yearsಗೆ ನನಗೆ ಕನಿಷ್ಠ ಒಂದು 120% ಬರಬೇಕಿತ್ತು, ಬಂದಿಲ್ಲ. ಸೊ ಈ ಥರ ಎಲ್ಲ ಇದ್ದಾಗ ಇದು ಯೂಸ್ಲೆಸ್ ಅಂತಲೇ ನಾನು ಹೇಳೋದು. ಬರಲೇಬೇಕು ಅಂತಿಲ್ಲ, ಮ್ಯೂಚುವಲ್ ಫಂಡಲ್ಲಿ 100% ಬರಲೇಬೇಕು ಅಂತಿಲ್ಲ. ಸೊ ಹೇಳ್ದಂಗೆ ನಾನು ಇದು ಈ ವರ್ಷ ಡಿಫೆನ್ಸ್ ಸೆಕ್ಟರು ಒಂದು ಚೆನ್ನಾಗಿ ಮಾಡ್ಬೋದು. ಇನ್ಫ್ರಾಸ್ಟ್ರಕ್ಚರ್ ಫಂಡ್ ಅಥವಾ ಒಂದು ಆ ಸೆಕ್ಟರ್ ಏನಿದೆ ಅದು ಚೆನ್ನಾಗಿ ಮಾಡ್ಬೋದು. ಸೊ ಆ ಥರ ಒಂದು ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರು, ಬೇರೆ ಬೇರೆ ಒಂದು ಸೆಕ್ಟರ್ಗಳಿರ್ತವೆ. ಸೊ ಹಾಗಾಗಿ ಅದ್ರ ಬೇಸಿಸ್ ಮೇಲೆ ಈ ಒಂದು ಸ್ಟಾಕ್ ಅಥವಾ ಮ್ಯೂಚುವಲ್ ಫಂಡ್ಗಳು ವೇರಿಯೇಷನ್ಸ್ ಬರ್ತಾ ಇರ್ತವೆ. ಸೊ ಟಾರ್ಗೆಟ್ ಫಾರ್ ಮೀನ್ಸ್ ನಿಮಗೆ ಆಪರ್ಚುನಿಟಿ ಎಲ್ಲೆಲ್ಲಿ ಸಿಗುತ್ತೆ. ಇವಾಗ HDFC ಡಿಫೆನ್ಸ್ ಫಂಡ್ ಇದು ತೋರಿಸ್ತಾ ಇದ್ದೀನಿ ಮತ್ತೆ.
ಸೊ ಎನ್ ಎ ವಿ ಕೂಡ ಕಡಿಮೆ ಇದೆ, ₹122. ಸೊ 1 ಇಯರ್ಗೆ ಇಟ್ಕೊಂಡು ನೋಡಿ, ತುಂಬ ಒಂದು ಚೆನ್ನಾಗಿ ಬರುತ್ತೆ. ಬರ್ಲಿಲ್ವಾ, ಇದರಿಂದ ಇನ್ನೊಂದಕ್ಕೆ ಸ್ವಿಚ್ ಆಗಿ, ಆ ಟೈಮ್ಗೆ ಇನ್ನೊಂದು ಯಾವುದೋ ಬೆಸ್ಟ್ ಬಂದಿರ್ಬೋದು. ಸೊ ಇದನ್ನ ನೋಡ್ತಾ ಇರಬೇಕು 1 ಇಯರ್ಗೆ ಏನೇನು ಬರುತ್ತೆ. ಆ್ಯಕ್ಚುಲಿ ನನಗೆ ಇದು ಆ, ಆ, ನಾನು ಇನ್ನೊಂದು ತೋರಿಸೋಣ ಅಂತಿದ್ದೆ. ಇಲ್ಲಿ ಸಿಪ್ ಆ್ಯಕ್ಚುಲಿ ಮಾಡಿದ್ದಾರೆ ಇಲ್ಲಿ 10 ಇಯರ್, ಮೀನ್ಸ್ 10 ಇಯರ್ಸ್ ಇಟ್ಕೊಂಡಿದ್ದಾರೆ. ಇದು 1 ಇಯರ್ಗೆ ತೋರಿಸ್ತಾ ಇದೆ, ಸಾರಿ. ಸೊ ಅದು ಒಂದು 4 crores ಸಮಥಿಂಗ್ ಬರುತ್ತೆ. ನಿಪಾನ್ ಇಂಡಿಯಾದು, ರಿಲಯನ್ಸ್ದು ಏನಿತ್ತು ಅದು, ಅದ್ರದ್ದು ಬರ್ತಾ ಇದೆ ಅಂತ ತೋರಿಸ್ಲಿಕ್ಕೆ ಒಂದು ತೋರ್ಸೋಣ ಅಂತಿದ್ದೆ, ಅದು ಕಾಣಿಸ್ತಾ ಇಲ್ಲ. ಸೊ ಈ ತರ ಒಂದು ಸಿಪ್ಪಲ್ಲೂ ಒಂದು ಬ್ಯಾಡ್ ಅಂತ ಹೇಳಲ್ಲ ನಾನು, ಬಟ್ ಗೋ ಫಾರ್ ಹೈಯರ್. ಇವಾಗ ನಿಮಗೆ ಇದು ಎಕ್ಸಾಂಪಲ್, ಒಂದು ಬೆಸ್ಟ್ ಎಕ್ಸಾಂಪಲ್ ಹೇಳ್ತೀನಿ ಇಲ್ಲಿ. ನೀವು ಒಂದು ಲಾಂಗ್ ಟ್ರಿಪ್ಗೆ ಹೋಗ್ತಾ ಇದ್ದೀರಾ ಅಂತ ಹೇಳೋಣ. ಒಂದು 0 to ಮೀನ್ಸ್ ಒಂದು ಎ ಡೆಸ್ಟಿನೇಷನ್ ಇಂದ ಬಿ ಡೆಸ್ಟಿನೇಷನ್ ಹೋಗ್ಲಿಕ್ಕೆ ಒಂದು 400 ಕಿಲೋಮೀಟರ್ ಇದೆ ಅಂದಾಗ, ಕಂಟಿನ್ಯೂಸ್ ಆಗಿ 8 hours ಅಲ್ಲಿ ಹೋಗ್ಬೇಕು ಅಂತಿದ್ದಾಗ 50 ಆವರೇಜ್ ಮೇಂಟೈನ್ ಮಾಡಿದ್ರೆ ಆರಾಮಾಗಿ ಹೋಗ್ಬೋದು ಅಂತ ಹೇಳ್ತೀರಾ. ಮಧ್ಯದಲ್ಲಿ ಏನಾದ್ರು ಘಾಟ್ ಸೆಕ್ಷನ್ ಅಥವಾ ಒಂದು ಆಕ್ಸಿಡೆಂಟ್ ಆಯ್ತು, ಏನೋ ಒಂದು ಆಯ್ತು, ಸ್ಲೋ ಮೂವಿಂಗ್ ಟ್ರಾಫಿಕ್ ಈ ತರ ಇದ್ದಾಗ 50ಗಿಂತ ಜಾಸ್ತಿ ಇಟ್ಕೊಬೇಕು ರನ್ ರೇಟ್ ನಿಮ್ದು. ಸೊ ಹಾಗಾಗಿ ಒಂದು ನಾ ಹೇಳಿದಾಗ ಆಪರ್ಚುನಿಟಿ ಸಿಕ್ಕಿದಾಗ, ಸೊ ಫಾಸ್ಟ್ ಆಗಿ ಹೋಗಿ, ಆದಷ್ಟು ಫಾಸ್ಟ್ ಹೋಗುತ್ತೆ ಅಂತ ಹೇಳ್ಬಿಟ್ಟು ಹಾಗಂತ ನನ್ನ ಸ್ಪೀಡ್ ಲಿಮಿಟ್ 100ಗಿಂತ ಜಾಸ್ತಿ ಹೋಗ್ಬೇಕು ಅಂತಲ್ಲ. ನನ್ನ ರಿಸ್ಕ್ ಅಂದ್ರೆ ಈಗ 100 ಲಿಮಿಟ್ ಸ್ಪೀಡ್ ಇನ್ನದು. ಸೊ ನನ್ನ ಏಜ್ ಕಡಿಮೆ ಇದೆಯಪ್ಪ, ವಯಸ್ಸಾಗ್ಬಿಟ್ಟಿದೆ, ಅವಾಗ ನಾನು 100 ಸ್ಪೀಡಲ್ಲಿ ಹೋಗೋಕ್ಕಾಗಲ್ಲ. ಹಾಗೆ ಒಂದು ಹೈಯೆಸ್ಟ್ ರಿಸ್ಕ್, ಮಾರ್ಕೆಟ್ ಲಿಂಕ್, ವೆರಿ ಹೈ ರಿಸ್ಕ್ ರಿಟರ್ನ್, ಹೈ ರಿಟರ್ನ್ ಕೊಡುವಂಥದ್ದು ಅಂಥದ್ ಮೇಲೆ ಇನ್ವೆಸ್ಟ್ ಮಾಡೋ ಬದಲು ಒಂದು ಡೈವರ್ಸಿಫೈಡ್ ಏನಿರ್ತವೆ, ಸೊ ಒಂದು ಬ್ಯಾಲೆನ್ಸ್ ಫಂಡ್ ಅಂತ ಬರ್ತವೆ, ಸೊ ಅಂಥದ್ ಮೇಲೆಲ್ಲ ಹಾಕೊಬೋದು. ಸೊ ಅದಕ್ಕೆ ನಾನು ಈ ಇನ್ವೆಸ್ಟ್ಮೆಂಟ್ ಮಾಡೋಕೆ ಮುಂಚೆ ಒಂದ್ಸಲಿ ನಿಮ್ಮ ಡಿಸ್ಟ್ರಿಬ್ಯೂಟರು ಮತ್ತೆ ನೀವು ಒಂದು ಅನಾಲಿಸಿಸ್ ಮಾಡಬೇಕಾಗತ್ತೆ. ಸೊ ರಿಟರ್ನ್ ಎಲ್ಲ ನೋಡ್ತಾ ಇದ್ರೆ ನೋಡಿ, ಅನಲೈಸ್ಡ್ ಕೊಡೋದಿದು. ಸೊ ಡಬಲ್ ಆಗಿದೆ, ಒಂದು ಇದಾಗಿದೆ ಅಂತ ಹೇಳ್ತಾರೆ. ಸೊ ತುಂಬಾ ಒಂದು ಕಡಿಮೆನೇ ಆ್ಯಕ್ಚುಲಿ. ಹಾಗಾಗಿ ಒಂದು ನಾನು ಸಿಪ್ ಇವತ್ತು ಮಾಡ್ಕೊಂಡಿದ್ದೀನಿ ಅಂದರೆ 10 ವರ್ಷಕ್ಕೆ ಹೆಲ್ಪ್ ಆಗುತ್ತೆ ಅಂತ ಒಂದು ಕಲ್ಪನೆಯಲ್ಲಿ ಇರಬೇಡಿ ಆ್ಯಕ್ಚುಲಿ. ಸೊ ಇವತ್ತು ಒಂದು 50% ಕೊಡ್ತಾ ಇದ್ದು ನಾಳೆ ಒಂದು 10% ಕೊಟ್ಬಿಟ್ರೆ ಅದು ಯೂಸ್ಲೆಸ್ ಅದು ನಿಮಗೆ. ಸೊ ಹಾಗಾಗಿ ಒಂದು ಸಿಪ್ನ ಮಾಡಿ ಬ್ರೇಕ್ ಮಾಡೋ ಒಂದು ವ್ಯವಸ್ಥೆ ಇಟ್ಕೊಳೋದು ಒಳ್ಳೇದು. ಸೊ ಅವ್ರೇನೋ ಹಾಕ್ಬಿಟ್ಟಿದ್ದಾರೆ, ನಾನು ನಮ್ಮ ಫ್ರೆಂಡ್ ಹಾಕ್ಸಿದ್ದು, ತುಂಬ ಚೆನ್ನಾಗಿ ಗೊತ್ತು ಅವ್ರಿಗೆ ಮಾರ್ಕೆಟ್ ಬಗ್ಗೆ, ಹಾಗಾಗಿ ನಾನು ಕಂಟಿನ್ಯೂ ಮಾಡ್ತೀನಿ ಅಂತ. ಸೊ ಇಲ್ಲೆಲ್ಲ ನೋಡ್ತಿರ್ಬೋದು 1 ಇಯರ್ಗೆ ಬರೀ ಒಂದು 7% ಕೊಟ್ಟಿದೆ, ಬಟ್ ಓವರ್ ಆಲ್ ಒಂದು 10 ಇಯರ್ಸಲ್ಲಿ 18% ರೇಟಲ್ಲಿ ಕೊಟ್ಟಿದೆ. ಸೊ ಹೀಗಾಗಿ ಒಂದು ಈ ಥರ ಎಲ್ಲ ಇದ್ದಾಗ ಒಂದು ಸ್ವಿಚ್ ಆಗಬೇಕಾಗತ್ತೆ. ಸೊ ಈ ಥರ ಒಂದು ನೋಡ್ಕೊಳ್ಳಿ ನಿಮ್ಮ ಫಂಡ್ ಹೆಂಗೆ ಪರ್ಫಾರ್ಮ್ ಮಾಡ್ತಿದೆ ಅಂತ. ನಾನು ಯಾಕೆ ಇದನ್ನೆಲ್ಲ ಹೇಳ್ತಿದ್ದೀನಿ ಅಂದರೆ, ನಾನು ಸಹಿತ ಇಷ್ಟೊಂದು ಇವಾಗ ಸಾವಿರಾರು ಫಂಡ್ಸ್ ಇದ್ದಾಗ ಯಾವ್ದು ಸೆಲೆಕ್ಟ್ ಮಾಡಲಿ ಅಂತ ಗೊತ್ತಿಲ್ಲ. ನನ್ನ ಕಾನ್ಸಂಟ್ರೇಷನ್ ಯಾವಾಗಲೂ ನನ್ನ ರಿಟರ್ನ್, ಎಕ್ಸ್ಪೆನ್ಸ್ ಎಷ್ಟಾದ್ರೂ ಇಟ್ಕೊಳ್ಳಿ, ಅದ್ರ ಮೇಲೆ ಲೋಡ್ಸ್ ಎಷ್ಟಾದ್ರೂ ಹಾಕ್ಕೊಳ್ಳಿ, ಇವನ್ ಟ್ಯಾಕ್ಸ್ ಕೂಡ ಕಟ್ ಮಾಡ್ಕೊಳ್ಳಿ ಎಷ್ಟು ಬೇಕಾದ್ರೂ. ಬಟ್ ರಿಟರ್ನ್ ನನಗೆ 100% ಕೊಡ್ತಿದೆ ಅಂದರೆ ಐ ವಿಲ್ ಗೋ ವಿತ್ 100% ಫಸ್ಟ್. 100%ಗೆ ಇನ್ ಕೇಸ್ ನಾನು ಅರ್ಲಿ ಬ್ರೇಕ್ ಮಾಡ್ದೆ ಅಂದರೆ ಎಷ್ಟಪ್ಪ, 2% ಅಂತಲೇ ಇಟ್ಕೊಂಡು ಎಕ್ಸಿಟ್ ಲೋಡು, 15% ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್. ಎಲ್ಲ ಕಳೆದ್ರೂ ನನಗೆ ಹತ್ರ ಒಂದು 75 ರಿಂದ 80 ತನಕ ಸಿಗುತ್ತೆ ಆರಾಮಾಗಿ ರಿಟರ್ನ್. ವರ್ಸ್ಟ್ ಕೇಸ್ ಮೀನ್ಸ್ 80 ಅದು ಇನ್ನೂ ಜಾಸ್ತಿನೇ ಬರುತ್ತೆ. ನಾನು 15% ಆನ್ ಇದು ನಮ್ಮ ಕ್ಯಾಪಿಟಲ್ ಗೇನು, ಎಂಟೈರ್ ಅಮೌಂಟ್ಗಲ್ಲ. ಸೊ ಹಾಗಾಗಿ ಒಂದು ರಿಸ್ಕ್ನ ಬ್ಯಾಲೆನ್ಸ್ ಮಾಡೋದಲ್ಲದೆ ಡೈವರ್ಸಿಫೈ ಮಾಡ್ಕೊಳ್ಳಿ. ಸೊ ರಿಸ್ಕ್ ತೊಗೊಬೇಕು, ತಗೊಳ್ಳಿ, ಎಲ್ಲೆಲ್ಲಿ ತೊಗೊಳ್ತೀರೋ ತಗೊಳ್ಳಿ. ನನ್ಗೆ ಗೊತ್ತಿರೋಂಗೆ ಈಗ ನನಗೆ ಮಾರ್ಕೆಟ್ ಚೆನ್ನಾಗಿ ಡಿಫೆನ್ಸ್ ಸೆಕ್ಟ್ರಲ್ಲಿ ಹೋಗುತ್ತೆ ಅಂತ ಇದ್ದಾಗ, ಯಾಕೆ ಡಿಫೆನ್ಸ್ ಸೆಕ್ಟ್ರಲ್ಲಿ ಇನ್ವೆಸ್ಟ್ ಮಾಡಬಾರ್ದು ಅಂತ ಮೇನ್ ಕ್ವಶನ್. ಇನ್ಫ್ರಾಸ್ಟ್ರಕ್ಚರ್ ನೋಡಿ, ಲಾಸ್ಟ್ ಇಯರ್ ಇನ್ವೆಸ್ಟ್ ಮಾಡಿದವ್ರದೆಲ್ಲ ತುಂಬ ಚೆನ್ನಾಗಿ ಕೊಟ್ಟಿದೆ, ಇದಕ್ಕೆ ಇನ್ನೂ ಜಾಸ್ತಿ ಬಂದಿದೆ ಆ್ಯಕ್ಚುಲಿ. PSC ಫಂಡ್ಸ್ ಎಲ್ಲ ತೆಗೆದ್ರೆ ಇನ್ನೂ ಚೆನ್ನಾಗಿ ಬಂದಿದೆ. ಇನ್ಫ್ರಾಸ್ಟ್ರಕ್ಚರ್ ನಾನು ಆ್ಯಕ್ಚುಲಿ ಇಲ್ಲಿ ಇದ್ರಲ್ಲಿ ತೋರಿಸ್ಲಿಕ್ಕೆ ಆಗ್ತಿಲ್ಲ, ಬೇರೆ ಬೇರೆ ಒಂದು ವೆಬ್ಸೈಟ್ ವ್ಯಾಲ್ಯೂ ರಿಸರ್ಚಲ್ಲೇ ಬರಬೇಕಿತ್ತು, ಅದು ಬಂದಿಲ್ಲ. ಸೊ ಇನ್ಫ್ರಾಸ್ಟ್ರಕ್ಚರ್ದೆ ಒಂದು 2 ಇಯರ್ಸ್ ಎಲ್ಲ ಇದಾಗ ನೋಡಿ, ಇದರಲ್ಲೇ ಒಂದು ಸೆಲೆಕ್ಟ್ ಮಾಡಿದ್ರೆ ಬರಬೇಕಿತ್ತು. ಇವ್ರು ತೋರಿಸಲ್ಲ, ಇವ್ರು ಬೇಕಂತಾನೆ.
ಇವ್ರದೆಲ್ಲ ಒಂದು ಆ ಪರ್ಟಿಕ್ಯುಲರ್ ಅವ್ರದ್ದು ಸೆಕ್ಟರ್ ಇರುತ್ತಲ್ಲ ಅಥವಾ ಅವ್ರ ಕಂಪ್ನಿದು ಯಾರು ಪೇ ಮಾಡ್ತಾರೋ ಅವ್ರಿಗೆ ಇದು ಕೊಡ್ತಾರೆ. ಸೊ ರಿಟರ್ನ್ಸ್ಗೆ ಹೋಗೋಣ, ಅಲ್ಲಿನೋ ಸಿಗುತ್ತಾ ನೋಡೋಣ. ನಾನು ಬೇಸಿಕಲಾಗಿ ಏನು ಮಾಡ್ತೀನಿ, 1 ವೀಕಿಗೆ ಎಷ್ಟು ಕೊಡ್ತೀನಿ ನೋಡ್ತೀನಿ. ನೆಗೆಟಿವ್ ಕೊಡ್ತಿದ್ಯಾ, ಯಾಕೆ ನೆಗೆಟಿವ್ ಕೊಡ್ತಿದ್ಯಾ ಅಂತ ನೋಡಬೇಕು. ಅಲ್ಲೇನೋ ಸ್ಟಾಕ್ಸ್ ಏನೋ ಪ್ರಾಬ್ಲಮ್ ಇದೆಯಾ. ಸೊ 1 ಇಯರ್ದು ಇದು ಮಾಡಿದಾಗ ನೋಡಿ 109% ಬರ್ತಾ ಇದೆ ಹೈಯೆಸ್ಟ್ ಇನ್ PSU ಇಕ್ವಿಟಿ ಫಂಡ್. 88% ಇನ್ಫ್ರಾಸ್ಟ್ರಕ್ಚರ್ ಫಂಡ್. ಯಾಕೆ ಇದರಲ್ಲೇ 5 ಸ್ಟಾಕ್ಸ್ ಸೆಲೆಕ್ಟ್ ಮಾಡ್ಕೊಬಾರ್ದು? ಸೆಕ್ಟರ್ ಬೇರೆ ಚೇಂಜ್ ಮಾಡ್ಕೊಳ್ಳಿ. ಮಿಡ್ ಕ್ಯಾಪಲ್ಲಿ ನೋಡಿ ಹೈಯೆಸ್ಟ್ ಕೊಟ್ಟಿದೆ ಇದು 81%. ಎಲ್ಲ ಕಳೆದ್ರು ನಿಮಗೆ 60% ಅಂತ ಸಿಕ್ಕೇ ಸಿಗುತ್ತೆ. ನಿಮ್ಗೆ ಗೊತ್ತಾಗಿಲ್ವಾ? ವ್ಯಾಲ್ಯೂ ರಿಸರ್ಚ್ ಅವ್ರದ್ದು ಒಂದು ರೇಟಿಂಗ್ ಇರುತ್ತೆ. ಇದಕ್ಕೆ ರಿಸಲ್ಟ್ ರೇಟಿಂಗು ನಾನು ನಂಬಲ್ಲ. ವ್ಯಾಲ್ಯೂ ರಿಸರ್ಚ್ ಸ್ವಲ್ಪ ನೋಡ್ಕೊಳ್ಳಿ, ಅದು ಸಿಗುತ್ತೆ. ಅದೇ ವೆಬ್ಸೈಟಿಗೆ ಹೋಗಿ valueresearch.comಗೆ. ಸೊ ಅಲ್ಲಿ ನೋಡಿದಾಗ ನಿಮಗೆ ಹೆಲ್ಪ್ ಆಗುತ್ತೆ. ಆದಷ್ಟು 1 ಇಯರ್ಗೆ ಎಷ್ಟು ಕೊಡ್ತಿದ್ದಾರೆ ಮೇನ್ ನೋಡ್ತೀನಿ ನಾನು. ಅದು ಇವತ್ತು ನಿನ್ನೆ ಕೊಟ್ಟಿದೆ ಅದು ಓಕೆ. ಅಟ್ಲೀಸ್ಟ್ 1 ಇಯರ್ಗೆ ನೆಕ್ಸ್ಟ್ 1 ಇಯರ್ ಒಂದು 60% ಆದರೂ ಕೊಡುತ್ತೆ ಅಂತ ನನಗೆ ಗ್ಯಾರಂಟಿ ಇದೆ ಅಪ್ಪ. ಹಾಗಾಗಿ ಒಂದು ಹೈಯೆಸ್ಟ್ ಇವತ್ತು ಏನು ಕೊಡ್ತಿದೆ ಅದ್ರ ಮೇಲೆ ಇನ್ವೆಸ್ಟ್ ಮಾಡ್ತೀನಿ ಫಸ್ಟ್. ಸೊ ಲಾಸ್ಟ್ 10 ಇಯರ್ಸಲ್ಲಿ ಇನ್ವೆಸ್ಟ್ಗೂ ಕೊಟ್ಟಿದ್ದು ಇಷ್ಟೇ. ಯಾರು ನೆಕ್ಸ್ಟ್ ಹೈಯೆಸ್ಟ್ ಕೊಟ್ಟಿದ್ದು ನೋಡೋಣ. ಕೊಟ್ಟಿದ್ದಾರೆ ಆ್ಯಕ್ಚುಲಿ ನಿಪಾನ್ ಎಲ್ಲ ಕೊಟ್ಟಿದೆ. ಆವ್ರೇಜ್ 26% ಮಂತ್ಲಿ. ಸೊ ಈ ಥರ ಒಂದು ಪ್ರತಿ ವರ್ಷನೂ ಇದೇ ಕೊಡುತ್ತೆ ಅಂತ ಇಲ್ಲ ನೋಡಿ. ಸ್ಮಾಲ್ ಕ್ಯಾಪ್ ಹಾಕಬೇಡಿ ಅಂತಾರೆ ಆ್ಯಕ್ಚುಲಿ. ಇವಾಗ ತುಂಬ ವಾಲಿಟಿಲಿಟಿ ಇರುತ್ತೆ ನೋಡಿ. ಇನ್ನೊಂದು ಯಾರೋ ಹೇಳ್ತಾ ಇದ್ರು ಟ್ಯಾಕ್ಸ್ ಸೇವಿಂಗ್ ಫಂಡ್ ಮೇಲೆ ಹಾಕಿದ್ರೆ ನನಗೆ ಲಾಭ ಇಲ್ಲ ಅಂತ. ಬಟ್ ಕ್ವಾಂಟದು ಟ್ಯಾಕ್ಸ್ ಸೇವಿಂಗ್ ಫಂಡಲ್ಲೇ 26% ರಿಟರ್ನ್ ಕೊಟ್ಟಿದೆ, ಆ್ಯನ್ಯುವಲ್ ರಿಟರ್ನ್ ಇದು. ಸೊ ಇಯರ್ ಆನ್ ಇಯರ್ 65% ಈ ಥರ. ಸೊ ಕಳೆದ ಒಂದು 6 ತಿಂಗಳಲ್ಲಿ 20% ಕೊಟ್ಟಾಯ್ತಿದ್ದು. ನಾನು ಹಾಕಿದ್ದೀನಿ ಇದ್ರ ಮೇಲೆ 20,000 ಇದ್ದಿದ್ದು ಆಲ್ಮೋಸ್ಟ್ 60,000 ಆಗಿದೆ. ಸೊ ನೋಡಬೇಕು ಅದು ಹೆಂಗೆ ವರ್ಕ್ ಆಗುತ್ತೆ ಏನು. ಸೊ ಎಲ್ಲ ಒಂದು ಬೇಸಿಸ್ ಮೇಲೆ ಒಂದು ನೋಡ್ಕೊಂಡಿದ್ದಾಗ ಸ್ವಿಚ್ ಆಗ್ತಾರೆ, ರೊಟೇಷನ್ ಮಾಡಿದರೆ ನಿಮಗೆ ಲಾಭ ಸಿಗುತ್ತೆ. ಒಂದೇ ಕಡೆ ಇನ್ವೆಸ್ಟ್ ಮಾಡಿದ್ರೆ 26% ಹೈಯೆಸ್ಟ್ ಸಿಗುವಂಥದ್ದು. ಇಲ್ಲಿ ತನಕ ಒಂದು ಪಾಸ್ಟ್ ಪರ್ಫಾರ್ಮೆನ್ಸ್ ಮೇಲೆ ನೋಡಿದಂಗೆ ಸ್ಟಾರ್ಟಿಂಗ್ ಒಂದು ಇನ್ಸೆಪ್ಷನ್ ನೋಡಿದ್ರೆ ಇನ್ನು ಸ್ವಲ್ಪ ಜಾಸ್ತಿ ಬರ್ಬೋದು. ಬಟ್ ಏನಂದರೆ ನೀವು ಆ್ಯನ್ಯುಯಲ್ ಆಗಿ ಒಂದು 26-30%ಗಿಂತ 60%ಗೆ ಹೋಗಿ ಅಂತ ಹೇಳ್ತೀನಿ ನಾನು ಜಾಸ್ತಿಗೆ. ಸೊ ಇದರೊಂದಿಗೆ ಹೋಪ್ಫುಲಿ ನಿಮಗೆ ಅರ್ಥ ಆಗಿದೆ ಅನ್ಕೊಂತೀನಿ. ಮ್ಯೂಚುವಲ್ ಫಂಡ್ ಯಾಕೆ ಹೈಯೆಸ್ಟ್ ತೊಗೊಬೇಕು, ಅದರಲ್ಲೂ ರಿಸ್ಕ್ ಕವರೇಜ್ ಮೇಲೆ ನೋಡ್ಕೊಳ್ಳಿ. ಹೈಯೆಸ್ಟ್ 100% ಹಾಕ್ಕೊಳ್ಳಿ ಅಂದರೆ ಸೇಮ್ ವಯಸ್ಸಾದವರು ರಿಟೈರ್ಮೆಂಟ್ ಏನೋ ಒಂದು ನೋಡ್ತಾ ಇರ್ತಾರೆ, ಅವ್ರಿಗೆ ಆರೋಗ್ಯದ ಸಮಸ್ಯೆ ಮುಂದೆ ಬರುತ್ತೆ ಅಂತ ಹೇಳ್ಬಿಟ್ಟು ಈ ಫಂಡ್ಗಳ ಮೇಲೆ ಹಾಕಬಾರ್ದು. ಇದು ಹಾಕಬಾರ್ದು ಇದು ಮೇಯ್ನಾಗಿ. ಯಾಕಂದರೆ 100% ರಿಟರ್ನ್ ಬರುತ್ತೆ ಅಂದರೆ ವಾಲಟಿಲಿಟಿ ಮಾರ್ಕೆಟ್ ಏನೋ ಪ್ರಾಬ್ಲಮ್ ಬಂತು ಅಂದರೆ ಕೊಲ್ಯಾಪ್ಸ್ ಆಗೋದು ಜಾಸ್ತಿ ಇರ್ತವೆ. ಅವರೆಲ್ಲ ಒಂದು ಬ್ಯಾಲೆನ್ಸ್ ಫಂಡು ಒಂದು 20-25% ನಿಫ್ಟಿ ಗೇನ್ ಏನಿದೆಯೋ ಅದಕ್ಕೆ ಮಾಡೋಂಗಿರಬೇಕು. ಇನ್ನೊಂದು 10% ಡೆಪ್ ಫಂಡ್ ಬಾಂಡ್ಸ್ ಮೇಲೆ ಹಾಕುವಂಥದ್ದು. ಸೊ ಈ ಥರ ಎಲ್ಲ ಮಾಡಬೇಕಾಗತ್ತೆ. ಸೊ ಬ್ಯಾಲೆನ್ಸ್ ಆಗಿ ನಿಮ್ಮ ಏಜ್ ಫ್ಯಾಕ್ಟ್ರು, ರಿಸ್ಕ್ ಫ್ಯಾಕ್ಟ್ರು ಇದೆಲ್ಲ ನೋಡಿಕೊಂಡು ಮತ್ತು ಭವಿಷ್ಯ ಏನಿದೆ ನಿಮ್ಮದು ನೋಡಿಕೊಂಡು ಅದ್ರ ಮೇಲೆ ಮ್ಯೂಚುವಲ್ ಫಂಡ್ನ ಸೆಲೆಕ್ಟ್ ಮಾಡಿ. ಸುಮ್ಮನೆ ನಾನು ಹೇಳಿದೆ ಒಂದು 5 ಸ್ಟಾಕ್ಸ್ 5 ಫಂಡ್ ಇದನ್ನೇ ತಗೊಳ್ಳಿ ಅಂತಲ್ಲ. ಯಾಕೆ ಇದನ್ನು ತೊಗೊಬೇಕು, ಯಾಕೆ ಇದನ್ನು ತೊಗೊಬಾರ್ದು, ಮೇಯ್ನ್ ಫಂಡ್ ಮ್ಯಾನೇಜರ್ ಹೆಂಗಿದ್ದಾನೆ ಅಂತ ನೋಡಿ. ಕ್ವಾಂಟ್ನ ಫಂಡ್ ಮ್ಯಾನೇಜರ್ ವೆರಿ ಗುಡ್ ನನಗೆ ಗೊತ್ತಿರೋಂಗೆ. ಯಾಕಂದರೆ ತುಂಬ ಒಂದು 10-15 ವರ್ಷದಿಂದ ಚೆನ್ನಾಗಿ ಮಾಡ್ತಿದ್ದಾನೆ ಪರ್ಫಾರ್ಮ್. ಇನ್ನು ವರ್ಸ್ಟ್ ಇದ್ದಾರೆ ಸುಮಾರು. SBI ಅಂತ ನನ್ನ ರ್ಯಾಂಕ್ ನಂಬರ್ 1 ಆ್ಯಕ್ಚುಲಿ ಮ್ಯೂಚುವಲ್ ಫಂಡಲ್ಲಿ. ಬಟ್ ನನಗೆ ಗೊತ್ತಿರೋಂಗೆ SBI ಅಷ್ಟು ಫಂಡ್ ಮ್ಯಾನೇಜರ್ ಚೆನ್ನಾಗಿಲ್ಲ. ಹಾಗಾಗಿ ನೋಡಿಕೊಂಡು ಇನ್ವೆಸ್ಟ್ ಮಾಡಿ. ಸುಮ್ಮನೆ ಒಂದು ಸಜೆಸ್ಟ್ ಮಾಡಿದ್ರು ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್ ಅಂತ ಹೇಳಿಬಿಟ್ಟು ಒಂದು ಸುಮ್ಮನೆ ಮಕ್ಕಿ ಕಣ್ಣು ಮುಚ್ಕೊಂಡು ಹಾಕಕ್ಕೆ ಹೋಗ್ಬಿಡಿ. ಸ್ವಲ್ಪ ಯಾಕೆ ರಿಟರ್ನ್ ಅವ್ರನ್ನೇ ಕೇಳಿ, ಯಾಕೆ ನಾನು ಹೈಯೆಸ್ಟ್ ರಿಟರ್ನ್ ಸೈಡ್ ಹೋಗಬಾರ್ದು. ರಿಸ್ಕ್ ಅಂತ ಹೇಳ್ತಾರೆ ಅವರು. ನಿಮ್ಗೆ ರಿಸ್ಕ್ ತೊಗೊಳಕ್ಕಾಗುತ್ತೆ ಅಂದರೆ ಖಂಡಿತ ಮುನ್ನುಗ್ಗಿ ಅದ್ರ ಮೇಲೆ. ಸೊ ಇದರೊಂದಿಗೆ ಈ ವಿಡಿಯೋನ ಅಂತ್ಯ ಮಾಡ್ತಾ ಇದ್ದೀನಿ. ಮತ್ತೆ ಬೇರೆ ವಿಷಯದೊಂದಿಗೆ ಮತ್ತೆ ಸಿಗೋಣ. ಅಲ್ಲಿ ತನಕ ಧನ್ಯವಾದಗಳು. ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಶುಭರಾತ್ರಿ.